Hi guys, welcome back to our YouTube channel. ಸೊ ಇದು ದಸರಾ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಹಬ್ಬ ಇನ್ 2 days ಐತೆ. ನಾನು ಬ್ಯುಸಿ ಇರ್ತೀನಿ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಎಂಜಾಯ್ ಮಾಡಿ. ನಮ್ಮ ಮನೆಯಲ್ಲಿ ಫಂಕ್ಷನ್ ಅಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಹರಸಾಹಸ ಪಡಬೇಕು. ಅವ್ರನ್ನ ಉಳಿಸ್ಕೊಳ್ರಿ, ಇವ್ರನ್ನ ಉಳಿಸ್ಕೊಳ್ರಿ ಅಂತ. ಸೊ ನಾವೇ ಪೇಟೆಗೆ ಹೋದರೆ ನಮಗೆ ಬರ್ಗಿನ್ ಮಾಡೋಕ್ಕೆ ಬರೋಲ್ಲ ಒಂದು, ಮತ್ತು ನಮಗೆ ಸರಿ ತರೋಕ್ಕೆ ಬರೋಲ್ಲ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡೇ ಹೋಗೋದು ಯಾವಾಗಲೂ. ನಾವಂತೂ ಹೋಗೋದಿಲ್ಲ ಸಪ್ರೇಟಾಗಿ. ಸೊ ಎಲ್ಲರನ್ನ ಕರ್ಕೊಂಡು ಹೋದ್ವಿ. ಫಸ್ಟು ಪೂಜೆ ಸಾಮಾನು ತೊಗೋಬೇಕಿತ್ತು. ಸೊ ಪೂಜೆಗೆಲ್ಲ ಸಾಮಾನು ತೊಗೊಂಬಿಟ್ಟು ನೆಕ್ಸ್ಟು ದೇವರಿಗೆ ಸೀರೆ ಕೊಡ್ತೀನಿ ಅಂತ ಹೇಳಿ ಕೈ ಮುಕ್ಕೊಂಡಿದ್ದೆ. ಸೊ ಕಾರ್ ಬಂದಾದಮೇಲೆ ಸೀರೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ದೇವರಿಗೆ ಸೀರೆ ಉಡ್ಕೋಕ್ಕೋಸ್ಕರ ಸೀರೆ ತೊಗೊಳಕ್ಕೆ ಬಂದಿದ್ವಿ. ಸೊ ತೋರಿಸಿದ್ರು, ಬಟ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಲಾಸ್ಟಲ್ಲಿ ಒಂದು ತೋರಿಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಸೊ ದೇವರಿಗಲ್ವಾ ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂತ ಹೇಳಿ ಹಾಗೆ ನಮ್ಮ ಅಪ್ಪಾಜಿಗೆ ಮತ್ತು ನಮ್ಮ ಮನೆಯವರಿಗೆ 2 ಪಂಚೆಗಳನ್ನ ತಗೋಬೇಕಿತ್ತು. ಹಬ್ಬ ಅಲ್ಲ, ಎಲ್ಲರೂ ವೈಟೇ ಹಾಕೋ ಅಂತ ಹೇಳಿ ನಮ್ಮ ಅಜ್ಜಿ ಹೇಳಿದರು. ಸೊ ಅದಕ್ಕೋಸ್ಕರ ಈ ವರ್ಷ ಮನೆಯವರೆಲ್ಲರೂ ಸೇರಿ ಪೂಜೆ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರಿಗೆ ಹಂಗೆ ಶರ್ಟ್ ತೊಗೊಂಡು ಸೊ ಎಲ್ಲ ಪ್ಯಾಕಿಂಗ್ ಮಾಡಿಸಿದ್ವಿ. ಸೊ ಬೇರೆ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ಹುಡ್ಕಕ್ಕೆ ಹೋಗಲಿಲ್ಲ. ಒಂದೇ ಅಂಗಡಿಲಿ ಎಲ್ಲ ತೊಗೊಂಡ್ಬಿಟ್ಟು ಬಿಲ್ ಪೇ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಮಗಳಿಗೆ ಡ್ರೆಸ್ ತೊಗೊಳ್ಳೋದಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಡ್ರೆಸ್ ಸಿಗಲ್ಲ ಅಂತ ಹೇಳಿದ್ರು ಚಿಕ್ಕ ಮಕ್ಕಳದು. ಸೊ ಸ್ಯಾರಿ ಒಂದು ಮತ್ತು ನಮ್ಮ ಅಪ್ಪಾಜಿಗೆ ಅವ್ರಿಗೆ ತೊಗೊಂಡ್ಬಿಟ್ಟು ನನ್ನ ಮಗಳಿಗೆ ನೆಕ್ಸ್ಟ್ ತೊಗೊಳಕ್ಕೆ ಹೋದ್ವಿ. ನನ್ನ ಮಗಳಿಗೆ ಬಟ್ಟೆ ಹುಡುಕೋದು ಅಂದರೆ ದೊಡ್ಡ ರಾಮಾಯಣ. ಸೊ ಅದ್ರಾಗ ನೋಡ್ಕೊಂಡು ನಮ್ಮ ಅಜ್ಜಿಯವರೆಲ್ಲ ಹುಡುಕ್ತಾಯಿದ್ರು. ಇಲ್ಲೇನು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆ ಕಡೆ ಹೋದ್ವಿ. ಇಲ್ಲಿ ಚೆನ್ನಾಗಿತ್ತು, ಅಲ್ಲಿಂದ ತೊಗೊಂಡು ಸೀದಾ ಮನೆಗೆ ಹೋದ್ವಿ. ನೆಕ್ಸ್ಟು ಡೆಕೋರೇಷನ್ಸ್ನೆಲ್ಲ ತೊಗೋಬೇಕಿತ್ತು. ಅದಕ್ಕೋಸ್ಕರ ಮತ್ತೆ ಮನೆಯಿಂದ ವಾಪಸ್ ಬಂದುಬಿಟ್ಟು ನಾನು ನನ್ನ ತಂಗಿಯವ್ರನ್ನೆಲ್ಲ ಮನೆಗೆ ಕಳಿಸಿ ಬಂದುಬಿಟ್ಟು ಹಾಗೆ ನಮಗೂ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಎಲ್ಲ ತೊಗೊಂಡು ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಪ್ಲೇಟ್ಸ್ನ ಹೋಗ್ತಾ ಇದ್ದೀವಿ. ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಯಾಕೆ ಖಾಲಿ ಇರೋದು ಬಿಡ, ಬರ್ಸೋದು ಬಿಡ, ನಡೆ. ಅಲ್ಲಿಂದ ತೊಗೊಂಡು ಈಗ ಬ್ಲೌಸು ಕೊಟ್ಟಿದ್ವಿ ಸ್ಟಿಚಿಂಗಿಗೆ. ಸೊ ಬ್ಲೌಸ್ ರೆಡಿ ಆಗಿದೆಯಾ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ನೋಡ. ಸೊ ಬ್ಲೌಸ್ನ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಹೊಲ್ದಿದ್ರು, ನಂಗೆ ಭಾಳ ಇಷ್ಟ ಆಯಿತು. ಸೊ ಗೈಸ್ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ ನೋಡಿ. ಮೆಹಂದಿ ಸಂಭ್ರಮದಲ್ಲಿದ್ದೀವಿ. ನಮ್ಮ ಸಿಸ್ಟರ್ ಮೆಹಂದಿ ಹಾಕ್ತಾ ಇದ್ದಾರೆ. ಸೊ ಮೆಹಂದಿ ಚೆನ್ನಾಗಿ ಬಂದಿದೆ ಕಂಪ್ಲೀಟಾಗಿ. ಸೊ ನಾಳೆ ಟೈಮ್ ಇರಲ್ಲ ಅಂತೇಳಿ ಇವತ್ತೇ ಹಾಕ್ಸ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಹೂವಿನ ಮಾರ್ಕೆಟಿಗೆ ಅರ್ಲಿ ಮಾರ್ನಿಂಗೆ ಎದ್ಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೂವಿನ ಮಾರ್ಕೆಟಿಗೆ ಹೋದ್ವಿ. ಸೊ ಹೂವು ಎಲ್ಲ ತುಂಬ ರೇಟ್ ಆಗಿಬಿಡುತ್ತೆ, ಬೇಗನೆ ತೊಗೊಂಡಿಟ್ಕೊಳ್ಳೋಣ ಅಂತೇಳಿ ಹೋಲ್ಸೇಲಲ್ಲೇ ತೊಗೊಂಡ್ಬಿಡೋಣ ಅಂತ ಹೇಳಿ ಮಾರ್ಕೆಟಿಗೆ ಬಂದ್ವಿ. ಅಲ್ಲಿಂದ ನಮ್ಮ ಅಜ್ಜಿ ನೆಕ್ಸ್ಟು ಪೂಜೆಗೆ ಹಣ್ಣು ಎಲ್ಲ ತೊಗೊಳೋಣ ಅಂತೇಳಿ ಬಂದವ್ರಿಗೆ ಹಣ್ಣು ಕೊಡೋಕ್ಕೆ, ಮತ್ತು ಈ ಸತಿ ಅಡುಗೆ ಬೇರೆ ಮಾಡಿಸ್ತಾ ಇದ್ದೀವಿ ಆಫೀಸಲ್ಲಿ, ಊಟ ಹಾಕ್ಸೋಣ ಅಂತೇಳಿ ನಮ್ಮ ಅಜ್ಜಿ ಎಲ್ಲ ತೊಗೊಂಡ್ಬಿಟ್ಟು ಇಷ್ಟು ಮನೆ ಕಡೆ ಹೊರಟ್ವಿ. ಹೋಲ್ಸೇಲ್ಗೆ ಹೋಗಿದ್ದಕ್ಕೂ ಹೂವು ಒಂದು ರೇಂಜಿಗೆ ಕಡಿಮೆ ಸಿಕ್ತು. ಸೊ ತೊಗೊಂಡೋಗಿ ನಮ್ಮಮ್ಮ ನಮ್ಮ ಮನೆಯವರು ಇಬ್ಬರೂ ಹೂವನ್ನ ನೀರಲ್ಲಿ ನೆನೆಸಿದ ಬಟ್ಟೆಯಲ್ಲಿ ತೆಗೆದಿಡ್ತಾ ಇದ್ದಾರೆ. ಯಾಕಂದರೆ ನಾಳೆಗೆ ಬೇಕಲ್ವ, ಅದಕ್ಕೋಸ್ಕರ ಹೂವು ತುಂಬ ಚೆನ್ನಾಗಿ ಸಿಕ್ಕವು. ಮನೆಯವರೆಲ್ಲ ನೀಟ್ ಮಾಡ್ತಾ ಇದ್ದಾರೆ, ಹೂವನ್ನೆಲ್ಲ ನೀಟಾಗಿ ತೆಗೆದಿಡೋಣ ಅಂತೇಳಿ. ನೆಕ್ಸ್ಟ್ ಆಫೀಸ್ ಹತ್ರ ಬಂದ್ವಿ. ಆಫೀಸ್ ಕ್ಲೀನ್ ಮಾಡ್ಕೊಡೋದಿತ್ತು. ಸೊ ಆಫೀಸ್ನ ಎಲ್ಲ ತೆಗ್ದು ಸಾಮಾನು ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ವಿ. ಅವನ್ನೆಲ್ಲನೂ ಒಂದು ಕಡೆಗೆ ಎತ್ತಿಟ್ಬಿಟ್ಟು ಇವತ್ತೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡ್ವಿ. ನೆಕ್ಸ್ಟು ಅಮ್ಮರೆಲ್ಲ ರೆಡಿಯಾಗಿದ್ದರು. ಎಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ಆಫೀಸಲ್ಲಿ ನೈಟಲ್ಲೇ ಎಲ್ಲ ರೆಡಿ ಮಾಡಿ ಬಂದುಬಿಡೋಣ, ಮಾರ್ನಿಂಗ್ ಹೋದ ತಕ್ಷಣವೇ ಪೂಜೆ ಮಾಡೋದು ಅಂತೇಳಿ. ಅದಕ್ಕೋಸ್ಕರ ಎಲ್ಲ ತಗೊಂಡು ಹೊರಟ್ವಿ ಆಫೀಸ್ ಕಡೆ. ಮಾಡಿ
ಹಾಯ್ ಮಾಡಿ ಹಾಯ್ ಮಾಡಿ. ವೇಸ್ಟ್ ನೋಡಿ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ 12:30 ಆಗಿದೆ. ಮಮ್ಮಿ ಟೀ ಮಾಡ್ತಾ ಇದ್ದಾರೆ, ಅವ್ವ ಟೀ ಕುಡಿತಿದ್ದಾರೆ, ಈ ಅವ್ವ ಟೀ ಕುಡಿತಿದ್ದಾರೆ, ಅಕ್ಕ ರಂಗೋಲಿ ಹಾಕಿ ಒಳಗೆ ಬಂದಾಳೆ. ಗೈಸ್ ಇದಾಗುತ್ತೆ ದಸರಾ ಶಾಪಿಂಗ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.